Okay, good morning students. First of all, welcome to online class. My dear students, today we deal with second language English in 10th standard, the 5th unit, the concept, written by Shanta Rameshwar Rao. So, totally in this session, Smita's family faced with his younger brother suffering from cancer. Smita and Ananta, fan of Pandit Ravi Shankar, a great musician in the world, a great sitarist. So, what Ananta's dream fulfilled her sister. So, okay, my dear students, first of all, we know the thought of the day. ಇವತ್ತಿನ ಬೆಳಗಿನ ಒಂದು ಚಿಂತನೆಯನ್ನು ಮೊದಲಿಗೆ ನಾವು ನೋಡೋಣ. My dear students, all of you write in your notebook very important quotation or thought. Write down in your notebook. Music is God's gift to man, the only art of heaven to earth, the only art of earth we take to heaven. Walter Savage-Landor. Once again, music is God's gift to man, the only art of heaven to earth, the only art of earth we take to heaven. Walter Savage-Landor. ಮ್ಯೂಸಿಕ್ ಅನ್ನೋದು ಮನುಷ್ಯನಿಗೆ ಕೊಟ್ಟಂತ ಒಂದು ದೇವರ ವರ ಅಂತ ಅರ್ಥ. ಇದು ಆರ್ಟ್, ಒಂದು ಕಲೆ, ಹೆವನ್ ಟು ಅರ್ತ್, ಒಂದು ರೀತಿಯಲ್ಲಿ ಸ್ವರ್ಗದ ರೀತಿಗೆ ಭೂಮಿಯಲ್ಲಿದ್ದಾಗೆ. ಇಂಥ ಒಂದು ಕಲೆ ಆ ಭೂಮಿ ಮೇಲೆ ಒಂದು ರೀತಿಯಲ್ಲಿ ತೆಕ್ಕೊಂಡು ಹೋಗ್ಬೇಕನ್ನೋಂಥದ್ದು ಸ್ವರ್ಗದ ರೀತಿಯಲ್ಲಿ ಅನುಭವಿಸ್ಬೇಕು. ಅಂದರೆ ಸ್ವರ್ಗವನ್ನ ನಮ್ಮ ಮನದೊಳಗೆ ನಮ್ಮ ಮುಂದೆ ಕಣ್ಮುಂದೆ ಇಡುತ್ತೆ ಈ ಒಂದು ಸಂಗೀತ ಅನ್ನೋ ಮಾತನ್ನ, ಈ ವಾಕ್ಯವನ್ನ ಈ ವಾಲ್ಟರ್ ಸಾವೆಗ್-ಲ್ಯಾಂಡರ್ ಅವರು ಹೇಳಿದ್ದಾರೆ. ಓಕೆ, ಮ್ಯೂಸಿಕ್ ಈಸ್ ಲೈಫ್. ಎಸ್, ಐ ಆಲ್ಸೋ ಲವ್ ಆಫ್ ಮ್ಯೂಸಿಕ್. ಎಸ್. ಓಕೆ, ಮೈ ಡಿಯರ್ ಸ್ಟೂಡೆಂಟ್ಸ್, go to very important listening script or listening passage related to in this lesson. Okay, my dear students, open your textbook in the last listening scripts. Yes. Okay, my dear students, first read and describe. Listening passage. Welcome to National Program of Music. ಎಲ್ಲರಿಗೂ ಸ್ವಾಗತ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ. ಎಲ್ಲರಿಗೆ ಸ್ವಾಗತ ಅಂದರೆ ಸರ್ವರಿಗೂ ಸ್ವಾಗತ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ. ಡಿಯರ್ ಲಿಸನರ್ಸ್, ಆತ್ಮೀಯ ಆಲುಗರೆ, ಆತ್ಮೀಯ ಕೇಳುಗರೆ. ಲಿಸನರ್ಸ್ ಅಂದರೆ ಆಲುಗರೆ, ಕೇಳುಗರೆ. ಯು ವಿಲ್ ಲಿಸನ್ ಟು ದ ವೈಲಿನ್ ಡುಯೆಟ್ ಪ್ರೋಗ್ರಾಮ್ ಆಫ್ ಶ್ರೀ ಮೈಸೂರು ಪಿ ರಾಜೇಶ್ ಅಂಡ್ ಪಿ ನಟರಾಜ್. ನೀವು ಆಲಿಸ್ತಾ ಇದ್ದೀರಿ ವೈಲಿನ್ ಡುಯೆಟ್ ಪ್ರೋಗ್ರಾಮ್. ವೈಲಿನ್ ನುಡಿಸುವಂತ, ಡುಯೆಟ್ ಅಂದ್ರೆ ಜೋಡಿ, ಇಬ್ಬರು ಆಡುವಂತ ಒಂದು ಕಾರ್ಯಕ್ರಮ ಇದು. ಯಾರಂದ್ರೆ ಮೈಸೂರು ಪಿ ಪ್ರಕಾಶ್, ಮೈಸೂರಿನ ಪಿ ಪ್ರಕಾಶ್ ಅವರು, ಅಲ್ಲ ರಾಜೇಶ್ ಅವರು, ಅಂಡ್ ಪಿ ನಟರಾಜ್, ಪಿ ರಾಜೇಶ್ ಅಂಡ್ ಪಿ ನಟರಾಜ್. ದೇ ಆರ್ ಬ್ರದರ್ಸ್. ಎಸ್, ಈ ಸೋದರರ ಒಂದು ವೈಲಿನ್ ಜೋಡಿ ನೃತ್ಯವನ್ನ, ಆ ಜೋಡಿ ಒಂದು ಸಂಗೀತ ಕಾರ್ಯಕ್ರಮವನ್ನ ನೀವು ನೋಡ್ತೀರಿ. ದೇ ಆರ್ ಪಾಪ್ಯುಲರ್ಲಿ ನೌನ್ ಆಸ್ ಮೈಸೂರು ಬ್ರದರ್ಸ್. ಬಹಳ ಹೆಸರುವಾಸಿಯವರು. ಪಾಪ್ಯುಲರ್ಲಿ ಅಂದ್ರೆ ಹೆಸರುವಾಸಿ, ನೌನ್ ಅಂದ್ರೆ ಚಿರಪರಿಚಿತ. ಏನಂತಂದ್ರೆ ಮೈಸೂರು ಬ್ರದರ್ಸ್.
ಮೈಸೂರಿನ ಸೋದರರು. ಮೈಸೂರಿನ ಸೋದರರು ಅಂತಂದೇಳಿ ಬಹಳ ಪ್ರಸಿದ್ಧ ಉಳ್ಳವರು ಯಾರು? ಪಿ ರಾಜೇಶ್ ಅಂಡ್ ಪಿ ನಟರಾಜ್. ವಿದ್ವಾನ್ ರಾಜೇಶ್ ಅಂಡ್ ನಟರಾಜ್ ವರ್ ಟ್ರೈನ್ಡ್ ಬೈ ದೇರ್ ಫಾದರ್. ರಾಜೇಶ್ ಮತ್ತು ನಟರಾಜ್ ಇಬ್ಬರು ಕೂಡ ಎಲ್ಲಿ ತರಬೇತಿಯನ್ನು ಪಡ್ಕೊಂಡ್ರೆ ಅವರ ತಂದೆಯಿಂದ. ಅವರ ತಂದೆ ಕೂಡ ಒಬ್ಬ ಬಹಳ ಪ್ರಸಿದ್ಧ ಒಂದು ಗಾಯಕರು. ಸೊ ಅವರಿಬ್ಬರು ಕೂಡ ಅಲ್ಲಿ ಅವ್ರ ತಂದೆಯಿಂದ ತರಬೇತಿ ಕಲಿತರು. ದೇರ್ ಫಾದರ್ಸ್ ನೇಮ್ ವಿದ್ವಾನ್ ಪ್ರಕಾಶಯ್ಯ. ಅವ್ರ ತಂದೆ ಹೆಸರು ಅಂದ್ರೆ ಪ್ರಕಾಶಯ್ಯ. ಶ್ರೀ ರಾಜೇಶ್ ಅಂಡ್ ಶ್ರೀ ನಟರಾಜ್ ಆರ್ ನೋ ಫಾರ್ ದೇರ್ ಮೈಸೂರು ಸ್ಟೈಲ್ ಆಫ್ ಮ್ಯೂಸಿಕ್. ಅವರಿಬ್ಬರು ಕೂಡ ರಾಜೇಶ್ ಮತ್ತು ನಟರಾಜ್ ಬಹಳ ತಿಳಿದಿದ್ರು. ದೇರ್ ಅವರ ಒಂದು ಸ್ಟೈಲ್, ಅವರ ಸ್ಟೈಲ್ ಏನಪ್ಪ ಪ್ರಸಿದ್ಧ ಅಂದರೆ ಮೈಸೂರು ಸ್ಟೈಲ್ ಆಫ್ ಮ್ಯೂಸಿಕ್. ಮೈಸೂರಿನ ಸಂಗೀತದ ಶೈಲಿ ಅವ್ರಿಗೆ ಒಂದು ರೀತಿಯಂತ ಬಹಳ ಒಡನಾಟ ಇತ್ತು, ಅಷ್ಟು ಅವರಿಗೆ ತಿಳಿದಿತ್ತು ಅಂತ ಅರ್ಥ ಹೇಳ್ತಾನೆ. ಅದರಲ್ಲಿ ಬಹಳ ಪ್ರಖ್ಯಾತಿಯನ್ನು ಹೊಂದಿದ್ರು. ದೇ ಆರ್ ದ ರೆಸಿಪಿಯೆಂಟ್ಸ್ ಆಫ್ ಮೆನಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್. ಅವರಿಬ್ಬರಿಗೂ ಕೂಡ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ಪಾರಿತೋಷಿಕಗಳು, ಬಹುಮಾನಗಳು ಕೂಡ ದೊರೆತಿವೆ ಅಂತ ಬರಮಾಡಿಕೊಂಡಿವೆ, ತೆಗೆದುಕೊಂಡಿದ್ದಾರೆ. ರೆಸಿಪಿಯೆಂಟ್ಸ್ ಅಂದರೆ ಬರಮಾಡಿಕೊಳ್ಳು ಅಥವಾ ತೆಗೆದುಕೊಂಡಿದ್ದಾರಂತೆ. ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಬಹುಮಾನಗಳು, ಪಾರಿತೋಷಿಕಗಳು ಇವರಿಬ್ಬರಿಗೂ ಕೂಡ ಬಂದಿವೆ. ಇನ್ ದಿಸ್ ಕನ್ಸರ್ಟ್ ದೇ ಆರ್ ಗೋಯಿಂಗ್ ಟು be accompanied by Vidwan K.R. Prabhu on the Mridangam and Vidwan Shankar on the Ghatam. In this concert, ಈ ಸಂಗೀತದ ಮೇಳದಲ್ಲಿ they are going to be accompanied, ಇವರ ಜೊತೆಗಾರರಾಗಿ, ಸಹಚರರಾಗಿ. ಅಕಂಪನಿಡ್ ಅಂದ್ರೆ ಸಹಚರರು, ಜೊತೆಗಾರರು. ಯಾರು? ವಿದ್ವಾನ್ K.R. ಪ್ರಭು. K.R. ಪ್ರಭು ಎದರಲ್ಲಿ ನಿಪುಣರು ಅಂದ್ರೆ ಆನ್ ದ ಮೃದಂಗಂ. ಮೃದಂಗಂ ಒಂದು ಸಂಗೀತದ ಇನ್ಸ್ಟ್ರೂಮೆಂಟ್, ಒಂದು ವಾದ್ಯ. ಆ ಸಂಗೀತ ವಾದ್ಯ ಮೃದಂಗಂನಲ್ಲಿ ಬಹಳ ಪರಿಣಿತರು. ಮತ್ತು ವಿದ್ವಾನ್ ಶಂಕರ್ ಇವರು ಘಟಂ, ಆ ಘಟಂ ಎಂಬ ಒಂದು ಸಂಗೀತ ವಾದ್ಯದಲ್ಲಿ ಪರಿಣಿತರು. ಇವರ ಜೊತೆಗೂಡಿ ಈ ಮೈಸೂರು ಸ್ಟೈಲಿಯ ಮ್ಯೂಸಿಕ್ ಅನ್ನ ಅವರು ಆ ಕನ್ಸರ್ಟ್ ಅನ್ನ ಇಲ್ಲಿ ಮಾಡ್ತಾ ಇದ್ರು. ಎಸ್, ದಿಸ್ ಪ್ರೋಗ್ರಾಮ್ ವಾಸ್ ಅರ್ಲಿಯರ್ ರೆಕಾರ್ಡೆಡ್ ಇನ್ ದ ಚೌಡಯ್ಯ ಮೆಮೋರಿಯಲ್ ಹಾಲ್, ಬೆಂಗಳೂರು, ಬಿಫೋರ್ ದ ಇನ್ವಿಟೆಡ್ ಆಡಿಯನ್ಸ್. ಈ ಪ್ರೋಗ್ರಾಮ್ ಈಗಾಗಲೇ ಅರ್ಲಿಯರ್ ರೆಕಾರ್ಡೆಡ್, ದಾಖಲಾಗಿದೆ. ದ ಚೌಡಯ್ಯ ಮೆಮೋರಿಯಲ್ ಹಾಲ್, ಬೆಂಗಳೂರು, ಬೆಂಗಳೂರಿನಲ್ಲಿರುವಂಥ ಚೌಡಯ್ಯ ಮೆಮೋರಿಯಲ್ ಹಾಲ್, ಚೌಡಯ್ಯರವರ ಸಮುದಾಯ ಭವನದಲ್ಲಿ ಈಗಾಗಲೇ ಇದು ದಾಖಲಾಗಿದೆ. ಇದಕ್ಕಿಂತ ಮುಂಚೆ ಇನ್ವೈಟೆಡ್ ಆಡಿಯನ್ಸ್ ಬರೋಕ್ಕಿಂತ ಮುಂಚೆ. ಸೊ ವಿ ಬಿಗಿನ್ ದಿಸ್ ವಯಲಿನ್ ಕಾನ್ಸರ್ಟ್ ವಿತ್ ವರ್ಣಂ ಇನ್ ದ ರಾಗತೋಡಿ ಸೆಟ್ ಟು ಆದಿತಾಳಂ. ಇನ್ನೇನು ಆರಂಭ ಆಗ್ತದೆ, ಬಿಗಿನ್ ಆರಂಭ, ದ ವೈಲಿನ್ ಕನ್ಸರ್ಟ್. ಈ ರೀತಿಯಾದಂಥ ವೈಲಿನ್ ಕನ್ಸರ್ಟ್ ಆರಂಭವಾಗ್ತಾ ಇದೆ. ವೈಲಿನ್ ಅಂದರೆ ಅದೇ ರೀತಿಯಾದಂಥ ಒಂದು ಸಂಗೀತ ವಾದ್ಯ. ವರ್ಣಂ ಇಂದ ಆ ಒಂದು ಲಯ ತಾಳಬದ್ಧ ಏನಂತ ಕರಿತೀವಲ್ಲ, ಆ ರಾಗದಲ್ಲಿ ನಡೀತಾ ಇದೆ. ರಾಗತೋಡಿ ಸೆಟ್ ಇನ್ ಆದಿತಾಳಂ. ಆದಿತಾಳದ ಜೊತೆಗೆ ಇನ್ನೇನು ರಾಗ ತೋಡಿ ಆ ಮ್ಯೂಸಿಕಲ್ಲಿ ಸೆಟ್ ಆಗ್ತಾ ಇದೆ, ಸಿದ್ಧತೆ ಆಗ್ತದೆ. ಈ ರೀತಿಯಾದಂಥ ಒಂದು ಕನ್ಸರ್ಟ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಇನ್ ದಿಸ್ ಲಿಜಿಂಗ್ ಸ್ಕ್ರಿಪ್ಟ್ ರಿಲೇಟೆಡ್ ಟು ಇನ್ ದಿಸ್ ಪಯರ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ಗೋ ಟು, ಎಸ್ ವಿ ಸಾ ದ ಒನ್ ಪಿಕ್ಚರ್. ಎಸ್, ಹೂ ವಾಸ್ ಹಿ? ಎಸ್, ಡಾಕ್ಟರ್ ಭೀಮಸೇನ್ ಜೋಶಿ. ಡಾಕ್ಟರ್ ಭೀಮಸೇನ್ ಜೋಶಿ. Yes, look at the picture, all of you. Yes. How does it strike you? Can you describe his feelings from the expression on his face? ಇದರಲ್ಲಿ ಏನೇನು ಫೀಲಿಂಗ್ ಬರ್ತದೆ ಅಂತ ಎಕ್ಸ್ಪ್ರೆಷನ್ ಮಾಡ್ತೀರಾ? Yes, he was singing. Yes, exactly. Your answer is correct. Feeling, he was singing. Yes. And he was love in music. Yes. Okay, my dear students, Dr. Bhimsen Joshi, born 4th February 1922.
1922 ಫೆಬ್ರವರಿ 4ರಂದು ಜನನ ಆಗುತ್ತೆ. ಅದು ರೋಣದಲ್ಲಿ, ಗದಗ ಜಿಲ್ಲೆಯ ರೋಣ ಎಂಬ ತಾಲೂಕಿದೆ, ಆ ರೋಣದಲ್ಲಿ ಜನನ ಆಗುತ್ತೆ. ಸೊ ಶಿ ವಾಸ್ ಡೈಡ್ 2011 ಜನವರಿ 24. ಜನವರಿ 24, 2011ರಂದು ಇವರ ಮರಣವನ್ನು ಹೊಂದಿದರು. ಸೊ ಭೀಮಸೇನ್ ಜೋಶಿ ಇಂಡಿಯನ್ ವೊಕಾಲಿಸ್ಟ್ ಫ್ರಮ್ ಕರ್ನಾಟಕ ಸ್ಟೇಟ್, ಭಾರತದ ಪ್ರಮುಖ ಒಬ್ಬ ಗಾಯಕ, ಕರ್ನಾಟಕದಿಂದ ಬಂದವರು. ಸೊ he was very well in Hindustani classical tradition or music. Hindustani classical tradition or music. And he was always singing devotional music or devotional songs. Devotional ಅಂದರೆ ದೇವರಿಗೆ ಸಂಬಂಧಪಟ್ಟಂತ ಹಾಡುಗಳನ್ನು ಇವರು ಹೆಚ್ಚು ಆಡ್ತಾ ಇದ್ರಂತೆ. ಮತ್ತು ಹಿಂದೂಸ್ತಾನಿ ಒಂದು ಸಂಗೀತದ ಗಾಯಕರು ಇವರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಈ ಗಾಟ್ ಮೆನಿ ಅವಾರ್ಡ್ಸ್. ಪಂಡಿತ್ ಭೀಮಸೇನ್ ಜೋಶಿ ಗಾಟ್ ಅವಾರ್ಡೆಡ್ ಮೆನಿ, ಲೈಕ್ ಭಾರತ ರತ್ನ, ಪದ್ಮಭೂಷಣ ಅಂಡ್ ಪದ್ಮವಿಭೂಷಣ, ಪದ್ಮಭೂಷಣ ಅಂಡ್ ಹೈಯೆಸ್ಟ್ ಸಿವಿಲೈಸೇಷನ್ ಇನ್ ಇಂಡಿಯಾ ಅವಾರ್ಡ್ ಭಾರತ ರತ್ನ. ಇವು 3 ಅವಾರ್ಡ್ಗಳು ಇವರಿಗೆ ಪ್ರಮುಖವಾಗಿ ಬಂದಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ವಾಸ್ ಎ ಗ್ರೇಟ್ ಹಿಂದೂಸ್ತಾನಿ ಮ್ಯೂಸಿಷಿಯನ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, go to S, all of you. What is the music in your way? Yes, your answer is music is love. Yes, you? Yes, music is life. Yes, music is love and music is life. Okay, what next? Yes, music is happy. Music is happy. Yes. You? Yes, music is God. Okay, myself, music is God. Music is me, God. Okay, you? Yes, memories. Music is memories. Yes, music is virtuous. Music is virtuous. Yes, music is fun. Music is a tradition. Music is fresh mind. Yes, music is pleasure to us. So, music is always very well to fresh mind. Okay, my dear students, we go to one poem related in this lesson. I hear the music. Music is love. Music is life. Music can tell a story. I hear the music. ಮ್ಯೂಸಿಕ್ ಅಂದರೆ ನಾನು ಆಲಿಸ್ತೀನಿ, ಮ್ಯೂಸಿಕ್ಕನ್ನು ನಾನು ಪ್ರೀತಿಸ್ತೀನಿ. ಎಸ್, ಮ್ಯೂಸಿಕ್ ಈಸ್ ಲೈಫ್. ನನ್ನ ಜೀವನವೇ ಸಂಗೀತ. ಮ್ಯೂಸಿಕ್ ಕ್ಯಾನ್ ಟೆಲ್ ಎ ಸ್ಟೋರಿ. ಮ್ಯೂಸಿಕ್ ಕಥೆಯನ್ನು ಹೇಳುತ್ತೆ, ಒಂದು ಸ್ಟೋರಿ ಕಥೆಯನ್ನು ಹೇಳುತ್ತೆ. ಟೆಲ್ ಅಂದರೆ ಹೇಳು. ಮ್ಯೂಸಿಕ್ ಚೀರ್ಸ್. ಮ್ಯೂಸಿಕ್ಕನ್ನು ನಮ್ಗೆ ಏನು ಮಾಡ್ತಂದ್ರೆ ಉತ್ಸಾಹನಾಗಿ ಮಾಡ್ತೇವೆ, ಕೂಗ್ತೀವಿ. ಎಸ್, ಕೂಗ್ತೀವಿ ಒಂದು ರೀತಿಯಾಗಿ. ಬಟ್ ಆಲ್ಸೋ ಬ್ರಿಂಗ್ಸ್ ಮೆಮೊರೀಸ್. ನಮಗೆ ಒಂದು ಸ್ಮರಣೆಯನ್ನು ತರುತ್ತೆ. ವಾಟ್ ಸೋ ಸ್ಪೆಷಲ್ ಅಬೌಟ್ ಮ್ಯೂಸಿಕ್? ಸೋ ಸ್ಪೆಷಲ್, ಬಹಳ ವಿಶೇಷವಾಗಿರುವಂಥ ಆ ಸಂಗೀತ ಅಬೌಟ್ ಮ್ಯೂಸಿಕ್ ಅಂತ ಹೇಳ್ತಾರೆ. ವೆನ್ ಐ ಲಿಸನ್ ಟು ಮ್ಯೂಸಿಕ್ ಇಟ್ ಟೇಕ್ಸ್ ಮೀ. ಯಾವಾಗ ನಾವು ಅದನ್ನು ಆಲಿಸ್ತೀವೋ ಟು ಅನದರ್ ವರ್ಲ್ಡ್, ಬೇರೆ ಜಗತ್ತಿಗೆ ನಾವು ಕಾಲಿಡ್ತೀವಿ. ಎಸ್, ಬೇರೆ ಜಗತ್ತಿಗೆ ನಾವು ಕಾಲಿಡ್ತೀವಿ. ಮ್ಯೂಸಿಕ್ ಈಸ್ ಮೈ ಪ್ಯಾಷನ್. ಮ್ಯೂಸಿಕ್ ಅನ್ನೋದು ನನ್ನ ಒಂದು ಮೋಹ, ಉದ್ವೇಗ ಅಂತ ಹೇಳ್ತಾರೆ. ಪ್ಯಾಷನ್, ಮೋಹ. ಮ್ಯೂಸಿಕ್ ಸೂತಸ್ ದ ಸೋಲ್. ಮ್ಯೂಸಿಕ್ ನಮಗೆ ಒಂದು ರೀತಿಯಾದಂಥ ಸಂತಸವನ್ನು ಕೊಡುತ್ತೆ. ಏನನ್ನ ಕೊಡುತ್ತೆ? ಸಂತಸವನ್ನು. ಸೂತಸ್ ಅಂದರೆ ಸಂತಸ, ಖುಷಿ. ಸೋಲ್ ಅಂದರೆ ಆತ್ಮ. ಮ್ಯೂಸಿಕ್ ಕ್ಯಾನ್ ಟೇಕ್ ಅವೇ ದ ಪೈನ್. ನಮ್ಮ ನೋವನ್ನು ಅದು ದೂರ ಮಾಡುತ್ತೆ. ಏನನ್ನ ದೂರ ಮಾಡುತ್ತೆ? ಮ್ಯೂಸಿಕ್ ಕ್ಯಾನ್ ಟೇಕ್ ಅವೇ ದ ಪೈನ್. ಆ ಪೈನನ್ನು ದೂರ ಮಾಡುತ್ತೆ. ಪೈನ್ ಅಂದರೆ ನೋವು. ಅವರ್ ಲೈಫ್ ಈಸ್ ಮ್ಯೂಸಿಕ್. ನಮ್ಮ ಜೀವನವೇ ಒಂದು ಸಂಗೀತ. ಎಸ್,
ನಮ್ಮ ನೋವನ್ನು ದೂರ ಮಾಡುತ್ತೆ, ಮತ್ತೆ ಜೀವನವೇ ಒಂದು ಸಂಗೀತ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಮ್ಯೂಸಿಕ್ ಇನ್ಸ್ಪೈರ್ಸ್ ಮೀ, ಮ್ಯೂಸಿಕ್ ಇನ್ಸ್ಪೈರ್ಸ್ ಮೀ. ಯಾವಾಗಲೂ ಕೂಡ ನನಗೆ ಅಥವಾ ನಿಮಗೆಲ್ಲರಿಗೂ ಕೂಡ ಮ್ಯೂಸಿಕ್ ಅನ್ನೋದು ಎಲ್ಲರಿಗೂ ಕೂಡ ಅಷ್ಟು ಪ್ರಿಯವುಳ್ಳದು. ಇನ್ಸ್ಪೈರ್ ಅಂದ್ರೆ ಸ್ಫೂರ್ತಿ. ಇನ್ಸ್ಪೈರ್ ಅಂದ್ರೇನು? ಸ್ಫೂರ್ತಿ. ಮ್ಯೂಸಿಕ್ ಫ್ಲೋಸ್ ಥ್ರೂ ಮೀ, ನಮ್ಮ ಮೇಲೆ ಆರ್ತ ತೇಲಿ ಬರುತ್ತೆ. ಫ್ಲೋಸ್ ಅಂದ್ರೆ ತೇಲಿ ಬರೋದು. ಥ್ರೂ ಮೀ, ನನ್ನ ಮೇಲೆ, ನಮ್ಮ ಥ್ರೂ ಮೀ ಅದರ ಮೇಲೆ. ಡು ಯು ಹಿಯರ್ ಇಟ್? ಅದನ್ನು ಆಲಿಸಿದ್ದೀರಾ? ಅದನ್ನು ಆಲಿಸ್ತೀರಾ? ಕಮ್ ಡ್ಯಾನ್ಸ್ ವಿತ್ ಮೀ ಟುನೈಟ್. ಸಂಗೀತವನ್ನು ಕೇಳಿದ್ರೆ ನೀವೆಲ್ಲರೂ ಕೂಡ ನೃತ್ಯವನ್ನು ಕೂಡ ಮಾಡ್ತೀರಿ. ಎಸ್, ಯಾವುದೇ ಹಾಡನ್ನು ಕೇಳಿದ ಕೂಡಲೇ ನಮ್ಗೆ ಹಂಗೆ ನಮಗೆ ಡ್ಯಾನ್ಸ್ ಮಾಡಕ್ಕೆ ಬರೋಂದ್ರೂ ಕೂಡ ಡ್ಯಾನ್ಸ್ ಮಾಡ್ತೀವಿ. ಎಸ್, ಮ್ಯೂಸಿಕ್ ಅಷ್ಟು ಸೆಳೆತ ಇರುತ್ತೆ. ಕಮ್ ಡ್ಯಾನ್ಸ್ ವಿತ್ ಮೀ ಟುನೈಟ್. ಈ ದಿನ ರಾತ್ರಿ ನಾವು ಆ ಮ್ಯೂಸಿಕ್ಕನ್ನು ಹಾಕಿದಾಗ ನಾವು ಇದಕ್ಕಿದ್ದಾಗೆ ಆ ನೃತ್ಯವನ್ನು ಮಾಡಲಿಕ್ಕೆ ಆರಂಭ, ಅಷ್ಟು ಅದರಲ್ಲಿ ಇನ್ವಾಲ್ವ್ ಆಗ್ತೀವಿ ಅನ್ನೋದನ್ನು ನೋಡ್ತೀವಿ. ಎಸ್, ಮ್ಯೂಸಿಕ್ ಈಸ್ ಲೈಫ್, ಮ್ಯೂಸಿಕ್ ಈಸ್ ಆಲ್ವೇಸ್. ಎಸ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ರಿಲೇಟೆಡ್ in this lesson the concept. First of all, we are going to about the poetess or writer. Yes, Shanta Rameshwar Rao. The writer name, or author name, Shanta Rameshwar Rao. She was born in 1924. ಶಾಂತ ಅವರು ಹುಟ್ಟಿದ್ದು 1924ರಲ್ಲಿ. She is an Indian writer of myths. ಇವಳೊಬ್ಬ ಭಾರತದ ಬರಹಗಾರಳು. ಆ ಬರಹಗಾರರಲ್ಲಿ ಮೈತ್ಸ್ ಅಂದರೆ ಕಟ್ಟುಕತೆ ಅಥವಾ ದಂತಕಥೆಗಳನ್ನು ಅಂತ ಕರಿತೀವಲ್ಲ, ಆ ರೀತಿ ಕಟ್ಟುಕತೆ. ಲೆಜೆಂಡ್ ಅಂದರೆ ದಂತಕತೆ. ಫೋಕ್ ಟೇಲ್ಸ್ ಅಂದರೆ ಜನಪದ ಕಥೆಗಳು. ಶಾರ್ಟ್ ಸ್ಟೋರೀಸ್ ಅಂದರೆ ಸಣ್ಣ ಕಥೆಗಳು. ಅಂಡ್ ಪಿಕ್ಚರ್ ಬುಕ್ಸ್ ಫಾರ್ ಚಿಲ್ಡ್ರನ್, ಮಕ್ಕಳ ಚಿತ್ರಗಳನ್ನು ಕೂಡಿದಂಥ ಪುಸ್ತಕಗಳನ್ನು ಬರೆಯುವುದರಲ್ಲಿ ಇವು ಹೆಸರುವಾಸಿ. ದಂತಕಥೆಗಳಾಗಿರ್ಬೋದು, ಮತ್ತೆ ಕಟ್ಟುಕಥೆಗಳಾಗಿರ್ಬೋದು, ಪುಣ್ಯದ ಕಥೆಗಳಾಗಿರ್ಬೋದು, ಅಂದರೆ ಒಳ್ಳೆ ಕಥೆಗಳು, ದಂತಕಥೆಗಳು, ಜನಪದ ಕಥೆಗಳು, ಸಣ್ಣ ಕಥೆಗಳು ಮತ್ತು ಮಕ್ಕಳ ಪುಸ್ತಕಗಳನ್ನು ಬರೆಯುವುದರಲ್ಲಿ ಹೆಚ್ಚಿನ ಆಸಕ್ತಿ ಇವರಲ್ಲಿ ಇತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಶಾಂತಾ ರಾಮೇಶ್ವರ ಅವರಲ್ಲಿ. She has retold tales from Indian scriptures. ಇವಳು ಪುನಃ ಆ ಕಥೆಗಳನ್ನು ಹೇಳ್ತಾ ಇದ್ದಂತೆ. ಇಂಡಿಯನ್ ಸ್ಕ್ರಿಪ್ಚರ್ಸ್ ಇಟ್ ಮೀನ್ಸ್ ಧರ್ಮಗ್ರಂಥದಲ್ಲಿ ಮತ್ತೆ ಪುನಃ ಹೇಳಿದ್ದಾರೆ. ರೀಟೋಲ್ಡ್, ಪುನಃ ಹೇಳಿದಾಳೆ. ಅಂಡ್ ರಿವರ್ಕ್ಡ್ ಫೋಕ್ ಟೈಲ್ಸ್ ಅಂಡ್ ಮೈಟ್ಸ್ ಫ್ರಮ್ ಲೇಟ್. ಅಷ್ಟೇ ಅಲ್ಲ, ರಿವರ್ಕ್ ಮತ್ತೆ ಪುನಃ ಕೆಲಸವನ್ನು ಮಾಡಿದಾಳೆ. ಈ ಜನಪದ ಕತೆ ಮತ್ತು ಆ ಒಂದು ಕಟ್ಟುಕತೆ, ಪುಣ್ಯದ ಕಥೆಗಳ ಇದರಲ್ಲಿ ಲಿಟ್ಲ್ ನೌನ್ ಟ್ರೈಬಲ್ ಕಮ್ಯುನಿಟಿ, ಅಲ್ಲಿ ಸಣ್ಣದಾಗಿ ಅವಳು ನೌನು ತಿಳಿದಿದ್ದಾಳೆ. ಟ್ರೈಬಲ್ ಕಮ್ಯುನಿಟೀಸ್, ಬುಡಕಟ್ಟು ಸಮುದಾಯ. ಬುಡಕಟ್ಟು, ಟ್ರೈಬಲ್ ಅಂದರೆ ಬುಡಕಟ್ಟು. ಆ ಬುಡಕಟ್ಟು ಸಮುದಾಯದ ಒಂದು ಕಟ್ಟುಕತೆಗಳನ್ನು, ಪುಣ್ಯದ ಕಥೆಗಳನ್ನು ಮತ್ತು ಜನಪದ ಕಥೆಗಳನ್ನು ಇವಳು ಪುನರ್ ಆ ಗ್ರಂಥದಲ್ಲಿ ನಮೂದನೆ ಮಾಡಿದ್ದಾಳೆ. ಅಂಡ್ ಫಾರ್ ಫ್ಲಂಗ್ ಏರಿಯಾಸ್ ಆಫ್ ಇಂಡಿಯಾ, ಅವಳು ಅಷ್ಟೇ ಅಲ್ಲ, ಆ ಫ್ಲಂಗ್ ಏರಿಯಾ ಅಂದರೆ ಅವಳು ಆ ಒಂದು ಗಡಿ ಭಾಗ, ಫ್ಲಂಗ್ ಅಂದರೆ ಗಡಿ, ಆ ಗಡಿ ಭಾಗದ ಏರಿಯಾದ, ಆ ಗಡಿ ಭಾಗದ ಭಾರತದ ಅಂದರೆ ಬುಡಕಟ್ಟು ಜನಾಂಗ, ನೀವು ನೋಡಿಲ್ಲ, ಈಶಾನ್ಯ ಗಡಿನಾಡ ಪ್ರದೇಶಗಳಲ್ಲಿ ಹೆಚ್ಚು ಕಂಡು ಬರ್ತದೆ. ಆ ಗಡಿ ಪ್ರದೇಶದ ಜನರ ಒಂದು ಭಾಗದ ಆ ಒಂದು ಸಮುದಾಯದ ಬಗ್ಗೆ ಇಲ್ಲಿ ಹೇಳ್ಕೊಂತ ಹೋಗಿದ್ದಾಳೆ. ಇನ್ ಟೇಲ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ, ಪುರಾತನ ಒಂದು ಭಾರತದಲ್ಲಿ 1960ರ ಇಲ್ಲಿ ಕಥೆಗಳಲ್ಲಿ ಸಿ ರೀಟೇಲ್ಸ್ ಒರಿಜಿನಲ್ ಸ್ಟೋರೀಸ್, ಬಹಳ ಮೂಲ ಕಥೆಗಳನ್ನು ಅವಳು ಇಲ್ಲಿ ಪುನರ್ ಒಂದು ಹೇಳಿದ್ದಾಳೆ. ಹೌ ದ ಸ್ಟಾರ್ ಗಾಟ್ ಇಟ್ಸ್ ನೆಕ್, ಅದರಲ್ಲಿ ಪ್ರಮುಖವಾಗಿರೋ ಒಂದು ಸ್ಟೋರಿ ಇದು.
ಹೌ ದ ಸ್ಟಾರ್ಕ್ ಗಾಟ್ ಇಟ್ಸ್ ನೆಕ್ ಅನ್ನೋದು ಒಂದಾದ್ರೆ, ಸೆಕೆಂಡ್ ಒನ್ ವೈ ಸ್ನೇಕ್ಸ್ ಹ್ಯಾವ್ ಫೋರ್ಕ್ಡ್ ಟಂಗ್ಸ್. ಸೆಕೆಂಡ್ ಒನ್ ಇಸ್ ವೈ ಸ್ನೇಕ್ಸ್ ಹ್ಯಾವ್ ಫೋರ್ಕ್ಡ್ ಟಂಗ್ಸ್. ಚಿಲ್ಡ್ರನ್ಸ್ ಮಹಾಭಾರತ್ 1968 ಅಲ್ಲಿ ಚಿಲ್ಡ್ರನ್ಸ್ ಮಹಾಭಾರತವನ್ನ ಆ್ಯಂಡ್ ಇನ್ ವರ್ಷಿಪ್ ಆಫ್ ಶಿವ, ಮಕ್ಕಳ ಮಹಾಭಾರತ ಮತ್ತು ಶಿವದೇವಾಲಯ ಶಿವದೇವರ ಬಗ್ಗೆ ಡ್ರಾನ್ ಫ್ರಮ್ ಹಿಂದೂ ಮೈತ್ ಆ್ಯಂಡ್ ಸ್ಕ್ರಿಪ್ಚರ್ ಹ್ಯಾವ್ ಡೆಮಾನ್ಸ್ ಗಾಡ್ಸ್ ಆ್ಯಂಡ್ ಹ್ಯೂಮನ್ಸ್ ಆಸ್ ಎ ಕ್ಯಾರೆಕ್ಟರ್. ಅದರಲ್ಲಿ ಶಿವ ಮತ್ತು ಮಹಾಭಾರತ ಡ್ರಾನ್ ಬಿಡಿಸಿದ್ದಾಳೆ. ಹಿಂದೂ ಮೈತ್, ಹಿಂದೂ ಆ ಕಟ್ಟುಕತೆ ರೀತಿಯಲ್ಲಿ, ಆ್ಯಂಡ್ ಸ್ಕ್ರಿಪ್ಚರ್ ಆ ಧರ್ಮ ಗ್ರಂಥದಲ್ಲಿ ಯಾವ ಡೆಮಾನ್, ಇಲ್ಲಿ ಆ ಒಂದು ದೆವ್ವಗಳು ಭೂತಗಳ ರೀತಿಯಲ್ಲಿ, ಭೂತ ದೆವ್ವಗಳು ಪಿಶಾಚಗಳು ಅಂತ ಕರಿತೀವಲ್ಲ, ಡೆಮಾನ್ಸ್ ಅಂದ್ರೆ ಗಾಡ್ಸ್ ದೇವತೆಗಳು, ದೇವತೆಗಳು, ಅಂಡ್ ಹ್ಯೂಮನ್ಸ್ ಮಾನವರು ಆಸ್ ಕ್ಯಾರೆಕ್ಟರ್ ಅಂತ ಒಂದು ಇಲ್ಲಿ ಕ್ಯಾರೆಕ್ಟರ್ಗಳನ್ನು ತಂದು ಆ ಒಂದು ಕೆಲಸವನ್ನು ಮಾಡಿದಾಳೆ ಚಿಲ್ಡ್ರನ್ಸ್ ಮಹಾಭಾರತದಲ್ಲಿ ಮತ್ತು ವರ್ಕ್ಶಿಪ್ ಇನ್ ಆಫ್ ಶಿವದಲ್ಲಿ 1998ರಲ್ಲಿ. ಸೊ she stresses the importance of wise action in our public as well as private life. ನಮ್ಮ ಖಾಸಗಿ ಜೀವನದಲ್ಲಿ ಬಹಳ ಪ್ರಮುಖವಾಗಿ ಖಾಸಗಿ ಜೀವನ, ಅದರಲ್ಲಿ ಜೊತೆಗೆ ಸಾರ್ವಜನಿಕ, ಪಬ್ಲಿಕ್ ಅಂದರೆ ಸಾರ್ವಜನಿಕ, ಆ ಜೀವನದಲ್ಲಿ ನಮ್ಮ ಒಂದು ಬುದ್ಧಿವಂತಿಕೆ ಕ್ರಿಯೆ ಯಾವ ರೀತಿ ಒತ್ತನ್ನು ಕೊಡ್ತೀವಿ, ಆ ಒತ್ತನ್ನು ಇಲ್ಲಿ ಆ ಬುದ್ಧಿವಂತಿಕೆಯನ್ನು ನೀಡಿ ಇಲ್ಲಿ ಸಾರ್ವಜನಿಕ ಮತ್ತು ವೈಯಕ್ತಿಕವಾಗಿರೋ ಅಂಶಗಳನ್ನು ಇಲ್ಲಿ ಆ ಅಂಶಗಳಲ್ಲಿ ಹೆಚ್ಚಿನ ಒತ್ತನ್ನು ನೀಡಿದ್ದಾಳೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಕಥೆಗಳಲ್ಲಿ ಅನ್ನೋದನ್ನ ನೆನಪಲ್ಲಿ ನೀವು ಇಟ್ಕೊಳ್ಳಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು ದ ಲೆಸನ್. ಬಿಫೋರ್ ವಿ ಆರ್ ಗೋಯಿಂಗ್ ಟು ಲೆಸನ್, we are knowing the some difficulty words or glossary words. Okay, my dear students, the first one is Pandit Ravi Shankar. The Pandit Ravi Shankar, yes, he was great musician in the world, very well in sitar. ಸಿತಾರದಲ್ಲಿ ಬಹಳ ವೆರಿ ವೆಲ್ ಆಗಿರುವಂಥದ್ದು, ಒಬ್ಬ ಭಾರತದ ಮತ್ತು ಜಗತ್ತಿನ ಪ್ರಸಿದ್ಧ ಒಬ್ಬ ಸಂಗೀತ ಗಾಯಕ. ಓಕೆ, ಎನ್ ಇಂಡಿಯನ್ ಮ್ಯೂಸಿಷಿಯನ್, ಕಂಪೋಸರ್ ಆ್ಯಂಡ್ ಎ ಸಿತಾರ್ ಪ್ಲೇಯರ್. ಭಾರತದ ಒಬ್ಬ ಸಂಗೀತಗಾರ ಇವನು, ಮತ್ತು ಜೋಡಣೆಯನ್ನು ಮಾಡ್ತಾನೆ. ಬಹಳ ಪ್ರಮುಖವಾಗಿ ಸಿತಾರ ವಾದ್ಯವನ್ನು ನುಡಿಸುವಂಥ ಒಬ್ಬ ಗಾಯಕ. ಯಾರು? ಪಂಡಿತ್ ರವಿಶಂಕರ್. ಸೊ ಸೆಕೆಂಡ್ ಒನ್, ಎಕ್ಸೈಟೆಡ್. ಎಕ್ಸೈಟೆಡ್ ಇಟ್ ಮೀನ್ಸ್ ಉದ್ವೇಗ, ಫೀಲಿಂಗ್ ಆರ್ ಶೋಯಿಂಗ್ ಹ್ಯಾಪಿನೆಸ್ ಆ್ಯಂಡ್ ಎಂಥೂಸಿಯಮ್. ಒಂದು ಕಿದ್ದಿದ್ದಾಗೆ ನಾವು ನಮ್ಮ ಉದ್ರೇಕಗೊಳ್ತೀವಲ್ಲ, ಆ ಉದ್ರೇಕಗೊಳ್ಳೋದು, ಫೀಲಿಂಗ್ ಆಗೋದು ಅನ್ನೋದು, ಮುಂಚಿದ್ದಾಗೆ ಸಡನ್ ಫೀಲಿಂಗ್, ಅದನ್ನು ನಾವು ಉದ್ವೇಗ ಅಂತಂದೇಳಿ ಕರಿತೀವಿ. ಫೀಲಿಂಗ್, ಭಾವನೆಯನ್ನು ಬೇಕು ತೋರಿಸೋದು. ಮ್ಯಾಸ್ಟ್ರೋ, a maestro is very important to one word question. In the last 2 years back, in this word, in the question paper, raised one word question. Yes, a great performer, especially a musician. Yes, one word is maestro. Yes, very important, my dear students. You remind in your mind. Remember, okay? Okay, very important. A great performer, especially a musician. Art wall, complete, pura. Art wall is complete, pura. Sprang, moved quickly and suddenly towards particular phase. Moved ವೇಗವಾಗಿ ಹೋಗೋದು, ಸಡನ್ ಟುವರ್ಡ್ಸ್ ಪರ್ಟಿಕ್ಯುಲರ್ ಒಂದು ನಿಗದಿತ ಒಂದು ಸ್ಥಳಕ್ಕೆ ಇದಕ್ಕಿದ್ದಾಗೆ. ವಿತ್ ಎ ಕ್ಯಾಚ್ ಇನ್ ಆರ್ ಥ್ರೆಟ್, ಅಂದರೆ ವಿತ್ ಎ ಫೀಲಿಂಗ್ ಆಫ್ ಗ್ರೇಟ್ ಶಾರೋ. ದುಃಖದಲ್ಲಿ ಕೂಡ ನಮ್ಮ ಬಹಳ ಪ್ರಮುಖವಾದ ಒಂದು ಭಾವನೆಯನ್ನು ತೋರಿಸುವಂಥದ್ದು. ಅನ್ಬಿಡನ್ ಅಂದರೆ ವಿತೌಟ್ ಬೀಯಿಂಗ್ ಆಸ್ಕ್ಡ್, ಇನ್ವೈಟೆಡ್ ಆರ್ ಎಕ್ಸ್ಪೆಕ್ಟೆಡ್. ವಿತೌಟ್ ಏನು ಇಲ್ಲದೆ ಹೇಳುವಂಥದ್ದು, ಇನ್ವೈಟ್ ಮಾಡಿ ಬರಮಾಡ್ಕೊಳ್ಳೋದು ಅಂತ ಅನ್ಕೊಳ್ಳೋದು, ಏನಿಲ್ಲದೇ ಬರೋದಿಲ್ಲ, ಅದು ಬಹಳ ಮುಖ್ಯ. ಹಬ್ಬ ಹರಿದಿನಗಳು ಬಿಟ್ಟು ಮಾಮೂಲಿ ಬರ್ತೀವಲ್ಲ, ಅದು ಮುಖ್ಯ. Okay, my dear students, open your books. I am reading fast. Okay, listen carefully. The concert written by Shanta Rameshwar Rao.
One morning in a small apartment in Bombay, a girl of about 16 looked up from the newspaper and said, exactly, Pandit Ravi Shankar is playing tomorrow at the Shanmugananda Auditorium. Shh, shh, said her mother, pointing to the figure sleeping on the bed. You will wake him up. You know, he needs all the sleep and rest he can get. Next para. But on the bed was not asleep Pandit Ravi Shankar, he said. Pandit Ravi Shankar, the Sitara Maestro, he raised himself up on his elbows for 1 second, then fell back, but his eyes were shining. We mustn't miss the chance, he said. Very important in this line. We mustn't miss the chance, he said. I have always wanted to hear him and see him. I have always wanted to hear him and see him. Next paragraph. Lie down, son. Lie down. Lie down, son. Lie down. His mother sprang to his side. He actually raised himself up without L. She murmured with a catch in her throat, and her eyes turned to the idol on a corner shelf. The prayer which she uttered endlessly came unbidden to her lips. Okay, next paragraph. I must hear him and see him, the boy repeated. It's the chance of a lifetime. This one also, to raise the question, extract. It's the chance of lifetime. Then he began to cough and gasp for breath and had to be given oxygen from the cylinder. That stood under the bed. But his large eyes were fixed on his sister. But his large eyes were fixed on his sister. Okay, my dear students, completed today's reading. Okay, my dear students, very important. So, what next? First of all of you reading in your mind, because reading is one of the main skill of
English language. So you develop language or okay, my dear friend, completed your reading skill. Okay, paragraph wise describe the lesson, first 4 paragraphs in this class. The concept written by Shanta Rameshwar Rao. One morning in a small apartment in Bombay. ಒಂದು ದಿನ ಬೆಳಿಗ್ಗೆ, ಒನ್ ಮಾರ್ನಿಂಗ್ ಅಂದರೆ ಒಂದು ದಿನ ಬೆಳಿಗ್ಗೆ, ಇನ್ ಎ ಸ್ಮಾಲ್ ಅಪಾರ್ಟ್ಮೆಂಟ್, ಒಂದು ಸಣ್ಣದಾದ ಬಂಗಲೆ, 3, 4, 10, 15 ಮನೆಗಳಿರ್ತಾ ನೋಡಿರ್ಬೋದು ಅಪಾರ್ಟ್ಮೆಂಟ್. ಆ ಬಂಗ್ಲೆಯಲ್ಲಿ ಇನ್ ಬಾಂಬೆ ಒಳಗೆ ಒಂದು ಸಣ್ಣ ಅಪಾರ್ಟ್ಮೆಂಟಿನ ಒಂದು ದಿನ ಬೆಳಿಗ್ಗೆ ಎ ಗರ್ಲ್ ಆಫ್ ಅಬೌಟ್ 16 looked up from the newspaper. The girl of about 16, 16 ವರ್ಷದ ಒಬ್ಬ ಹುಡುಗಿ, ಮಹಿಳೆ, looked up from the newspaper, ಆ ದಿನದ ವೃತ್ತಪತ್ರಿಕೆಯನ್ನ ನೋಡುತ್ತಿದ್ದಾಳೆ. looked up ಅಂದ್ರೆ ನೋಡಿದಳು ಅಂತ. and said excitedly, ಬಹಳ ಉದ್ವೇಗದಿಂದ, ಎಕ್ಸೈಟೆಡ್ ಅಂದ್ರೆ ಫೀಲಿಂಗ್ ಸಡನ್ಲಿ, ಎಸ್. ಸೊ ಉದ್ವೇಗದಿಂದ ಅವಳು ಏನ್ ಹೇಳ್ತಾಳೆ ಅಂದ್ರೆ, ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ ಅಟ್ ದ ಷಣ್ಮುಗಾನಂದ ಆಡಿಟೋರಿಯಂ. ಈ ಟೋಲ್ಡ್ ಎಕ್ಸಾಕ್ಟ್ಲಿ ಪಂಡಿತ್ ರವಿಶಂಕರ್ ಪ್ಲೇಯಿಂಗ್ ಟುಮಾರೋ ಅಟ್ ದ ಷಣ್ಮುಗಾನಂದ ಆಡಿಟೋರಿಯಂ. ಷಣ್ಮುಗಾನಂದ ಆಡಿಟೋರಿಯಂನಲ್ಲಿ ಪಂಡಿತ್ ರವಿಶಂಕರ್ ಅವರ ಗೀತಗಾಯನ, ಸಂಗೀತ ಮೇಳ ಅಂತಂದೇಳಿ ಬಹಳ ಉದ್ವೇಗದಿಂದ ಆಡ್ತಾಳೆ. ಬಿಕಾಸ್ ಸಿ ಈಸ್ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್ ಅಂಡ್ ಆಲ್ಸೋ ಲವ್ ಆಫ್ ಮ್ಯೂಸಿಕ್. ಎಸ್, ಷಣ್ಮುಗಾನಂದ ಆಡಿಟೋರಿಯಂ ಇದು ಬಾಂಬೆಯಲ್ಲಿರುವಂತಹ ಒಂದು ಆಡಿಟೋರಿಯಂ. said her mother pointing to the figure. ಅಷ್ಟೊತ್ತಿಗಾಗಲೇ ಮದರು ಪಾಯಿಂಟ್ ಔಟ್ ಮಾಡ್ತಾ ಇದ್ದಾಳೆ. ಸುಮ್ಮನೆ ಉಶ್ ಅಂತ ನಾವೇನು ಹೇಳ್ತೀವೋ ಪಾಯಿಂಟ್ ಮಾಡಿ ಬಟ್ಟಿಟ್ಟು ತೋರಿಸಿ ಆ ಮಿತಗೆ ಹೇಳ್ತಾ ಇದ್ದಾಳೆ ಫಿಗರ್ ಚಿತ್ರವನ್ನು ನೋಡಿ. ಎಸ್, ಇನ್ ದಿಸ್ ಪಿಕ್ಚರ್ ದ ಫಸ್ಟ್ ಪಿಕ್ಚರ್ ಇಸ್ ಷಣ್ಮುಗಾನಂದ ಆಡಿಟೋರಿಯಂ. ಷಣ್ಮುಗಾನಂದ ಆಡಿಟೋರಿಯಂ at Bombay. Yes. Second picture shows playing sitar. Sitar is one of the instrument. Yes. Pandit Ravishankar singing. Yes. The second picture is Pandit Ravishankar, a great sitarist in the world, a great musician in India. So, his mother cautioned to Smita, sleeping on the bed. ಫಿಗರ್ ಚಿತ್ರವನ್ನು ತೋರಿಸಿ, ನಿನ್ನ ತಮ್ಮಲ್ಲಿ ಮಲಗಿದಾನೆ, ಸ್ಲೀಪಿಂಗ್ ಆನ್ ದ ಬೆಡ್. ಯು ವಿಲ್ ವಾಕ್ ಹಿಮ್ ಅಪ್. ಅವನು ನಿನ್ನ ಎಚ್ಚರಗೊಳಿಸ್ತೀಯ, ಅವನನ್ನು ನೀನು ಈ ಥರ ಜೋರಾಗಿ ಸಡನ್ಲಿ ಜೋರಾಗಿ ಹೇಳಿ ಅವನಿಗೆ ನೀನು ಎಚ್ಚರಗೊಳಿಸ್ತೀಯ. ಅಷ್ಟೇ ಅಲ್ಲ, ಅವನು ಪಂಡಿತ್ ರವಿಶಂಕರ್ ಅಂದ್ರೆ ಬಹಳ ಇಷ್ಟ ಅವನಿಗೆ, ಸಂಗೀತ ಅಂದ್ರೆ ಬಹಳ ಹುಚ್ಚು ಅವನಿಗೆ, ನಿನ್ನ ತಮ್ಮನಿಗೆ. ಅವನು ಆರೋಗ್ಯ ಸರಿ ಇಲ್ಲದಾನೆ, ಕ್ಯಾನ್ಸರ್ ಇಂದ ಮಲಗಿದ್ದಾನೆ. ಈ ಸ್ಲೀಪಿಂಗ್ ಆನ್ ದ ಬೆಡ್. ವಾಕ್ ಅಂದ್ರೆ ಎಚ್ಚರ, ಹಿಮಪ್ಪ ಅವನು ಎದ್ದು ಬಿಡ್ತಾನೆ ಅಂತಂದೇಳಿ ನಿಶಬ್ದವಾಗಿ ಓದು ಅಂತಂದೇಳಿ ಅವಳು ಅಲ್ಲಿ ಒಂದು ಸಂದೇಶವನ್ನ ವಾರ್ನ್ ಮಾಡ್ತಾ ಇದ್ದಾಳೆ, ಅಲ್ಲಿ ಕಾಶನ್ ಕೊಡ್ತಾ ಇದ್ದಾಳೆ, ಸೂಚನೆಯನ್ನು ಕೊಡ್ತಾ ಇದ್ದಾಳೆ. ಯು ನೋ ಈ ನೀಡ್ಸ್ ಆಲ್ ದ ಸ್ಲೀಪ್. ನಿನಗೆ ಗೊತ್ತು ಅವನಿಗೆ ಅಗತ್ಯತೆ ಇದೆ, ಏನಂದ್ರೆ ನಿದ್ದೆ ಅಗತ್ಯತೆ ಇದೆ. ಯಾಕಂದ್ರೆ ಆರೋಗ್ಯ ಸರಿ ಇಲ್ಲ ಅವನು. ಈ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂಡ್ ರೆಸ್ಟ್ ಈ ಕ್ಯಾನ್ ಗೆಟ್. ಅವನು ಅನ್ಕೊಂಡಾಗ ಪಡ್ಕೊಂಡಾಗೆ ಅವನು ವಿರಾಮ ತೆಗೆದುಕೊಳ್ಳಿ. ಯಾಕೆ ಅವನಿಗೆ ತೊಂದರೆ ಕೊಡ್ತೀನಿ, ನೀನು ಜೋರಾಗಿ ಓದಿ. ಅವನ ಮನಸ್ಸಿಗೆ ಒಂದು ಘಾಸಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಆ ಮಾತನ್ನ ತಾಯಿ ಹೇಳ್ತಾ ಇದ್ದಾರೆ. ಸೊ ಇನ್ ದ ನೆಕ್ಸ್ಟ್, ಬಟ್ ದ ಬಾಯ್ ಆನ್ ದ ಬೆಡ್ ವಾಸ್ ನಾಟ್ ಅಸ್ಲೀಪ್. ಬಟ್ ದ ಬಾಯ್,
ಆ ಹುಡುಗದನಲ್ಲ ಬಾಯ್ ಆದ ಬೆಡ್ ಮೇಲೆ ಮಲಗಿರುವಂತ ಇದನ್ನಲ್ಲ, ನಾಟ್ ಅಸ್ಲೀಪ್, ಅವನು ಮಲಗಿರೋದಿಲ್ಲ, ಹಾಗೆ ಕಣ್ಣು ಬಿಟ್ಕೊಂಡು ಇರ್ತಾನೆ, ಮಲಗಿರುವುದಿಲ್ಲ. ಪಂಡಿತ್ ರವಿಶಂಕರ್ ಈ ಸೆಡ್, ಪಂಡಿತ್ ರವಿಶಂಕರ್ ದ ಸಿತಾರಾ ಮ್ಯಾಸ್ಟ್ರೋ ಈ ರೈಸ್ಡ್, ಹಾಗೆ ಅವನು ಮನನ ಮಾಡ್ತಾನೆ. ಪಂಡಿತ್ ರವಿಶಂಕರ್, ಪಂಡಿತ್ ರವಿಶಂಕರ್, ಹಾ ಸಿತಾರಾ ಮ್ಯಾಸ್ಟ್ರೋ ಅಂತಂದೇಳಿ ಹಾಗೆ ಕನವರಿಸ್ತಾ ಇದ್ದಾನೆ ಆ ಬೆಡ್ ಮೇಲೆ ಮಲಗದೆ ಇರುವಂತ ಹುಡುಗ. ಹಿಸ್ ನೇಮ್ ವಾಸ್ ಆನಂದ್, ಯಂಗರ್ ಬ್ರದರ್ ಆಫ್ ಸ್ಮಿತಾ. ಅವನು ಮಲಗಿರೋದಿಲ್ಲ, ಪಂಡಿತ್ ರವಿಶಂಕರ್ ಅಂತ ಕನವರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ಸಿತಾರೋ ಮ್ಯಾಸ್ಟ್ರೋ ಅಂತ ಹೇಳ್ತಾರೆ. ಸಿತಾರೋ ಮ್ಯಾಸ್ಟ್ರೋ, ಈಗಾಗಲೇ ಒಂದು ವರ್ಡ್ ಹೇಳ್ತೀನಿ, ಮ್ಯಾಸ್ಟ್ರೋ ಏನಂದ್ರು, ವಾಟ್ ಇಸ್ ದ meaning of maestro? What is the meaning of maestro? Yes, maestro, it means, what is the meaning in maestro? Yes, a great performer, especially a musician. Yes, ಒಬ್ಬ ಸಂಗೀತಗಾರ, ಆ ಉತ್ತಮ ಸಿತಾರ್ನಲ್ಲಿ ಇರುವಂತವನು ಅಂತ. So yes, he is Pandit Ravishankar. And the scene is, first one is, this is reading the newspaper, Smita. Yes, in his hand, newspaper here. Yes, she is mother of Smita. And yes, the boy, Anant, was bedridden on the bed. He was suffering from cancer. Inside also oxygen here. So this picture shows he was bedridden, he was sleeping on the bed. So himself up on his elbows for 1 second. ಆಗಿದ್ದೆಲೆಗೆ ಅವನು ಎಲ್ಬನ್ನ ಮೇಲೆ ಕೆಟ್ಕೊಂಡು ಎದಳಕ್ಕೆ ಪ್ರಯತ್ನ ಮಾಡ್ತಾನೆ. ಎಲ್ಬು ಅಂದ್ರೆ ಮೊಣಕಾಲೂರಿ, ಆ ಮೊಣಕಾಲೂರಿ 1 ಸೆಕೆಂಡ್ ಮೇಲೆ ಇರಲಿಕ್ಕೆ ಇಷ್ಟಪಡ್ತಾನೆ. ಬಿಕಾಸ್ he was love of music and fan of ಪಂಡಿತ್ ರವಿಶಂಕರ್. ದೆನ್ ಫೆಲ್ ಬ್ಯಾಕ್, ಮತ್ತೆ ಕೆಳಗೆ ಬೀಳ್ತಾನೆ. ಯಾಕಂದ್ರೆ ಅವನ ಆರೋಗ್ಯ ಸರಿ ಇರಲ್ಲ, ಎದಳಕ್ಕೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಕೆಳಗೆ ಬೀಳ್ತಾನೆ. ಕೆಳಗಡೆಗೆ ಮತ್ತೆ ಆ ಹಾಸಿಗೆ ಮೇಲೆ ಬೀಳ್ತಾನೆ. ಫೆಲ್ ಬ್ಯಾಕ್, ಫೆಲ್ ಅಂದ್ರೆ ಬೀಳು, ಬ್ಯಾಕ್ ಅಂದ್ರೆ ಹಿಂದಕ್ಕೆ. ಬಟ್ ಇಸ್ ಐಸ್ ವರ್ ಶೈನಿಂಗ್, ಅದರ ಮಾತನ್ನ ಕೇಳಿದಂತ ಆ ಬೆಡ್ ಮೇಲೆ ಮಲಗಿರುವಂತ ಅನಂತನ ಒಂದು ಕಣ್ಣುಗಳು ಒಳಿತಾ ಇರ್ತವೆ. ಶೈನಿಂಗ್ ಅಂದ್ರೆ ಏನು? ಒಳೆಯುವುದು, ಆ ಒಳಿತಾ ಇರ್ತವೆ ಅವನ ಕಣ್ಣುಗಳು. ವಿ ಮಸ್ಟೆಂಟ್ ಮಿಸ್ ದ ಚಾನ್ಸ್, ವಿ ಮಸ್ಟೆಂಟ್ ಮಿಸ್ ದ ಚಾನ್ಸ್, ನಾನು ಈ ಒಂದು ಅವಕಾಶವನ್ನ ಕಳ್ಕೋಬಾರ್ದು, ನಾನು ಈ ಅವಕಾಶವನ್ನ ಕಳ್ಕೊಳ್ಬಾರ್ದು ಅಂತ ಮಾತನ್ನ ಹೇಳ್ತಾನೆ. ಈ ಸ್ಯಾಡ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸಾಮ್ ಪರ್ಪಸ್ ಎಕ್ಸ್ಟ್ರಾಕ್ಟ್. ವಿ ಮಸ್ಟೆಂಟ್ ಮಿಸ್ ದ ಚಾನ್ಸ್, ನೀನು ಅವಕಾಶನ ಮಿಸ್ ಮಾಡ್ಕೊಳ್ಬಾರ್ದು. ವಿ ಅಂದ್ರೆ ನಾವು. ಎಸ್, ಅನಂತಾಸ್ ಫ್ಯಾಮಿಲಿ. ಹೂ ಸೆಡ್ ದಿಸ್? ಹೂ ಇಸ್ ದ ಸ್ಪೀಕರ್ ಹಿಯರ್? ಎಸ್, ಅನಂತ್. ಓಕೆ. I have always wanted to hear him and see him. ಯಾವಾಗಲೂ ನಾನು ಪಡ್ಕೊಳ್ಬೇಕು, ವಾಂಟೆಡ್ ಬಯಸ್ತಾ ಇದ್ದೀನಿ. ಹಿಯರ್ ಹಿಮ್ ಅಂಡ್ ಸಿ ಹಿಮ್, ಅವನು ನೋಡಬೇಕು, ಅವರ ಒಂದು ಸಂಗೀತ ಗಾಯನವನ್ನು ಆಲಿಸಬೇಕು, ನಾನು ನೋಡಬೇಕು, ಯಾವಾಗಲೂ ನಾನು ಬಯಸಿದ್ದೇನೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಲ್ಲಿ ಬೆಡ್ ಮೇಲೆ ಮಲಗಿಕೊಂಡೆ. ಸೊ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ಲೈ ಡೌನ್ ಸನ್, ಲೈ ಡೌನ್. ಹಿಸ್ ಮದರ್ sprang to his side. ಆಗ ತಾಯಿ ಹತ್ರ ಹೋಗಿ ಲೈ ಡೌನ್ ಮಗನ್, ಮಲ್ಕೋ ಮಗು ಮಲ್ಕೋ ಅಂತಂದೇಳಿ ಸಮಾಧಾನ ಮಾಡ್ತಿದ್ದಾಳೆ. sprang to his side, ಅವನ ಹತ್ರ, ಅವನ ಪಕ್ಕಕ್ಕೆ ಹೋಗಿ ಒಂದು ರೀತಿಯಲ್ಲಿ ಅವನ ಒಂದು ಹತ್ರಕ್ಕೆ ಹೋಗಿದ ನಂತರ ಏನ್ ಮಾಡ್ತಾಳೆ ಅಂತಂದ್ರೆ, ಇಲ್ಲಿ ಬೇಗ ಧಾವಿಸು. ಸ್ಪ್ರಾಂಗ್ ಅಂದ್ರೆ ರಶ್ಡ್ ಕ್ವಿಕ್ಲಿ, ವೇಗವಾಗಿ ಹೋಗಿ ನಂತರ ಅವನನ್ನ ಏನಿಲ್ಲ ಮಲಕು ನೀನು ಅಂತಂದೇಳಿ ಸಮಾಧಾನ ಮಾಡ್ತಾ ಇದ್ದಾಳೆ ತಾಯಿ. ಈ ಆಕ್ಚುಲಿ ರೈಸ್ಡ್ ಹಿಮ್ಸೆಲ್ಫ್ ಅಪ್ ವಿತೌಟ್, ಅವನು ನಿಜವಾಗ್ಲೂ ಆಕ್ಚುಲಿ ಏನ್ ಮಾಡ್ತದೆ ಅಂದ್ರೆ ಅವನೊಬ್ಬನೇ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಸಂಗೀತದ ಅಂಶವನ್ನು ಕೇಳಿದಂತ ಅನಂತು ಅವನೊಳಗೆ ಅವನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಯಾರ ಹೆಲ್ಪ್ ಇಲ್ದಾನೆ. ಎಸ್, ದ ಫಸ್ಟ್ ಪಿಕ್ಚರ್ ಶೋಸ್ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್ ಅಂಡ್ ದಿಸ್ ಪಿಕ್ಚರ್ ಈಸ್ ತಬಲಿಸ್ಟ್ ಉಸ್ತಾದ್ ಅಲ್ಲಾ ರಕ. He is Pandit Ravishankar. Rest. In the second picture, he was sleeping in the bed. Yes, oxygen here and caution
his mother and reading the newspaper as Anant was rising up without any help, without ಯಾರ ಹೆಲ್ಪ್ ಇದೆ ಹೇಳಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. She murmured with a catch in her throat and her eyes turned to the idols on a corner shelf. She murmured. ಅಷ್ಟೊತ್ತಿಗಾಗಲೇ ಅವಳು ಏನ್ ಮಾಡ್ತಾಳೆ, ಇಲ್ಲಿ ವಾಸ್ತವವಾಗಿ ಅವನ ಇದಳಕ್ಕನ್ನು ಕೂಡ ಸಿ ಮರ್ಮ್ಯೂಡ್ ಅಂದ್ರೆ ಹಾಗೆ ಗೊಣಿಗೆ ಹುಟ್ಕಂತ ಮೆಲ್ಲನೆ ಒಂದ್ ರೀತಿ ಮನಸ್ಸೊಳಗೆ ಪಿಸು ಮಾತಾಡ್ಕಂತ ವಿತ್ ಕ್ಯಾಚ್ ಹಿಡ್ಕೊಂಡು ಇಲ್ಲಿ ಏನ್ ಮಾಡ್ತಾಳೆ ಅಂದ್ರೆ ಅವ್ರ ಥ್ರೋಟ್ ಗಂಟ್ಲನ್ನ ಇಟ್ಕೊಂಡು ಸರಿ ಮಾಡ್ಕೊಂಡು ಥ್ರೋಟ್ ಅಂದ್ರೆ ನಿಮಗೆ ಗೊತ್ತಿದೆ ಗಂಟಲು ಅಂಡ್ ಐಸ್ ಅವಳ ಕಣ್ಣನ್ನು ನೋಡ್ತಾ ಟರ್ನ್ ಟು ದ ಐಡೋಲ್ ಒಂದ್ ರೀತಿಯಲ್ಲಿ ಆ ವಿಗ್ರಹ ಐಡಲ್ಸ್ ಅಂದ್ರೆ ಆ ವಿಗ್ರಹ ಆನ್ ಎ ಕಾರ್ನರ್ ಸೆಲ್ಫ್ ಆ ವಿಗ್ರಹವನ್ನ ಅಲ್ಲಿ ಅವಳು ಕಡೆಗೆ ಗಮನ ಹರಿಸ್ತದಲ್ಲ ವಿಗ್ರಹದ ಕಡೆಗೆ ಯಾವುದಂದ್ರೆ ದೇವರು ಐಡಲ್ಸ್ ಅಂದ್ರೆ ವಿಗ್ರಹ ಆ ದೇವರ ಕಡೆಗೆ ಗಮನ ಕೊಡ್ತಾ ಇದ್ದಾಳೆ ಕಾರಣ ಸ್ವಲ್ಪ ಅಂದ್ರೆ ಮೂಲೆಯಲ್ಲಿರುವ ಶೆಲ್ಫಿನ ಕಡೆಗೆ. ದ ಪ್ರೇಯರ್ ವಿಚ್ ಶಿ ಅಚ್ಚರ್ಡ್ ಎಂಡ್ಲೆಸ್ಲಿ ಕೇಮ್ ಅನ್ಬಿಡನ್ ಟು ಅವರ್ ಸ್ಲೇವ್ಸ್. ದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾಳೆ ಅತ್ತರ್ಡ್ ಎಂಡ್ಲೆಸ್ಲಿ ಒಂದು ರೀತಿಯಲ್ಲಿ ಉಚ್ಚರಿಸ್ತಾ ಇದ್ದಾಳೆ ಎಂಡ್ಲೆಸ್ ಕೊನೆ ಇಲ್ಲದ ರೀತಿಯಲ್ಲಿ ಕೇಮ್ ಅನ್ಬಿಡನ್ ಟು ಅವರ್ ಲಿಪ್ಸ್. ಅನ್ಬಿಡನ್ ಅಂತಂದ್ರೆ ಅಪ್ಪಣೆ ಆಜ್ಞೆ ಇಲ್ಲದಿದ್ರು ಕೂಡ ಅಲ್ಲಿಯವರೆಗೂ ಕೂಡ ಅವಳ ಲಿಪ್ಪಲ್ಲಿ ಆ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾಳೆ ಯಾರು, ಅನಂತರ ತಾಯಿ. ಸೊ ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್, ದ ಬಾಯ್ ರಿಪೀಟೆಡ್. ಐ ಮಸ್ಟ್ ಹಿಯರ್ ಹಿಮ್, ನಾನು ಆಲಿಸ್ಬೇಕು, ಅವರು ನೋಡ್ಬೇಕು. ದ ಬಾಯ್ ರಿಪೀಟೆಡ್, ಪುನಃ ಹೇಳ್ತಾ ಇದ್ದಾನೆ ಮಲ್ಕೊಂಡನೆ. ಇಟ್ಸ್ ದ ಚಾನ್ಸ್ ಆಫ್ ಎ ಲೈಫ್ ಟೈಮ್, ವೆರಿ ಇಂಪಾರ್ಟೆಂಟ್ ಇನ್ ದ ಎಕ್ಸ್ಟ್ರಾಕ್ಟ್ ಪರ್ಪಸ್. ಇದು ಜೀವನದಲ್ಲಿ ಸಿಗುವಂತ ಒಂದು ಅವಕಾಶ. ಯಾಕಂದ್ರೆ ಗ್ರೇಟ್ ಚಿತರಿಸ್ಟ್ ಇನ್ ದ ವರ್ಲ್ಡ್ ಪಂಡಿತ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕಾಟಿ, ಇದು ಜೀವನದಲ್ಲಿ ಒಂದು ಸಿಗುವಂತ ಅವಕಾಶ. ದೆನ್ ಹಿ ಎಸ್ ಪಂಡಿತ್ ರವಿಶಂಕರ್ ಕನ್ಸರ್ಟ್ ಅಂಡ್ ಹಿಸ್ ಟೀಮ್, ದ ಫಸ್ಟ್ ಪಿಕ್ಚರ್ ಶೋಸ್ ಈ ಪ್ರೇಯರ್. ಎಸ್ ಓಕೆ ಮೈ ಡಿಯರ್, ದ ನೆಕ್ಸ್ಟ್ began to cough and gasp for breath. ಅಡಗಲ್ಲಿ ಆರಂಭ ಮಾಡ್ತಾನೆ ಟು ಕಾಫ್, ಕಾಫ್ ಅಂದ್ರೆ ಕೆಮ್ಮು. ಕೆಮ್ಮು ಬರುತ್ತೆ ಅವನಿಗೆ, ಗ್ಯಾಸ್ ಎದೆ ಉಸಿರು ಬಿಡ್ತಾ ಇದ್ದಾನೆ. ಆ ಎದೆ ಉಸಿರು ಬಿಟ್ಕೊಂತ ಕೆಮ್ಮು ಬರ್ತಾ ಇದೆ. ಟು ಬ್ರೆತ್, ಫಾರ್ ಬ್ರೆತ್, ಉಸಿರಾಡ್ತಿದ್ದಾನೆ ಅಂತಂದೇಳಿ ಈ ತರ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇವಾಗ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂಡ್ ಹ್ಯಾಡ್ ಟು ಬಿ ಗಿವನ್ ಆಕ್ಸಿಜನ್ ಫ್ರಮ್ ದ ಸಿಲಿಂಡರ್ ದಟ್ ಸ್ಟುಡ್ ಅಂಡರ್ ದ ಬೆಡ್. ಅಡ್ಗಾಗ್ಲೇ ಆಕ್ಸಿಜನ್ ಅನ್ನ ಅವನಿಗೆ ಅಲ್ಲಿ ನೀಡ್ತಾ ಇದ್ದಾರೆ. ಆ ಅನಿಲವನ್ನ, ಕೃತಕ ಅನಿಲವನ್ನ ಸರಬರಾಜು ಮಾಡ್ತಾ ಇದ್ದಾರೆ ಸಿಲಿಂಡರ್ ನಿಂದ. ಶುಡ್ ಅಂಡರ್ ದ ಬೆಡ್, ಮಂಗಲಲ್ಲಿ ಇಟ್ಕೊಂಡು ನೀಡ್ತಾ ಇದ್ದಾಳೆ ಅವಳ ತಾಯಿ. ಬಟ್ ಈಸ್ ಲಾರ್ಜ್ ಐಸ್ ವರ್ ಫಿಕ್ಸ್ಡ್ ಆನ್ ಹಿಸ್ ಸಿಸ್ಟರ್. ಬಟ್ ಅವನ ದೊಡ್ಡ ಕಣ್ಣುಗಳು ಫಿಕ್ಸ್ಡ್, ಒಂದ್ ಕಡೆ ನಿರತವಾಗಿವೆ, ದಿಟ್ಟವಾಗಿವೆ. ಈಸ್ ಸಿಸ್ಟರ್, ಆ ಪೇಪರ್ ಅವಳ ಅಕ್ಕನ ಕಡೆಗೆ ಕಣ್ಣು ನೇರವಾಗಿ ಅವಳನ್ನೇ ನೋಡ್ತಾ ಇವೆ. ಹಾಗೆ ನೋಡಿ ಇಲ್ಲಿ ಓದ್ತಾ ಇದ್ದಾಳೆ, ಅವಳನ್ನೇ ನೋಡ್ತಾ ಇದ್ದಾನೆ ಯಾರು, ಆನಂದ್. ಎಸ್ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, see the one video related to, very short video, very easy understood in this class, only in this class. Okay my dear student, see the one short good video only about 4 paragraphs. Okay my student, okay, see the video. The concept. One morning, in a small apartment in Bombay, a girl of about 16 looked up from the newspaper and said excitedly, Pandit Ravi Shankar's playing tomorrow at Shanmugananda Auditorium. Shh, shh, said her mother, pointing to the figure sleeping on the bed. You'll wake him up. You know, he needs all the sleep and rest he can get. But the boy on the bed was not asleep. Pandit Ravi Shankar? He said. Pandit Ravi Shankar, the sitar maestro? He raised himself up on his elbows for 1 second, then fell back. But his eyes were shining. We mustn't miss the chance, he said.
I have always wanted to hear him and see him. Okay, my dear students, all of you see the good video. The video very short, only 1 minute. Only related to in this class only. Yes, yes. You easily understood the lesson. Okay, my dear friend, very important revision. The first question, why did the mother caution Smita not to disturb her brother? ಯಾಕೆ ತಾಯಿ ಡಿಸ್ಟರ್ಬ್ ಮಾಡಬೇಡ ಅಂತ ಮಗಳಿಗೆ ಹೇಳಿದ್ದು? Yes. The mother cautioned Smita not to disturb her brother who was lying on the bed, was very sick. So, her mother cautioned her to be quiet. ಯಾಕೆ ಹೇಳಿದಂದ್ರೆ ಮಗನಿಗೆ ಕಾಯಿಲೆ ಇತ್ತು, ಸಫರಿಂಗ್ ಫ್ರಮ್ ಕ್ಯಾನ್ಸರ್, ಸೊ ಹಾಗಾಗಿ ಅವನು ತೊಂದರೆ ಕೊಡಬೇಡ. ಅಂಡ್ ಆಲ್ಸೋ ಈ ವೆರಿ ವೆಲ್ ಇನ್ ಮ್ಯೂಸಿಕ್ ಅಂಡ್ ಎಸ್ಪೆಷಲಿ ಎ ಫ್ಯಾನ್ ಆಫ್ ಪಂಡಿತ್ ರವಿಶಂಕರ್. ಎಸ್. ದ ಸೆಕೆಂಡ್ ಕ್ವಶನ್, ಎಕ್ಸ್ಟ್ರಾಕ್ಟ್, ವಿ ಮಸ್ಟೆಂಟ್ ಮಿಸ್ ದ ಚಾನ್ಸ್. ನಾವು ಈ ಅವಕಾಶವನ್ನು ಕಳ್ಕೊಳ್ಬಾರ್ದು. ಎ, ಹೂ ಇಸ್ ದ ಸ್ಪೀಕರ್ ಇಯರ್? ಯಾರಲ್ಲಿ ಹೇಳಿ ಮಾತನಾಡಿದ ಸ್ಪೀಕರು? ಎಸ್, ಅನಂತ್. ವಾಟ್ ಈಸ್ ವಿ ರೆಫರ್ ಇನ್ ದ ಎಕ್ಸ್ಟ್ರಾಕ್ಟ್? ಈ ಎಕ್ಸ್ಟ್ರಾಕ್ಟ್ ಅಲ್ಲಿ ವಿ ಅಂದ್ರೆ ಯಾರು? ಎಸ್, Ananta's family or Smita's family. Third one, see, what is the chance here? Yen chance il avakasha? Yes, the chance is Pandit Ravishankar's concert, because he also fan of Pandit Ravishankar. And next, very important, my dear student, lastly, home assignment. Okay, write down it neatly. Tomorrow all of you sincerely write down Oma. I will be seeing. Imagine you are the mother of the boy. Would you have reacted differently in the situation? If so, how? ನೀವೇ ಆ ತಾಯಿ ಜಾಗದಲ್ಲಿ ಏನು ಮಾಡ್ತಿದ್ರಿ? ನಿಮ್ಮ ಒಂದು ವರ್ತನೆ ಹೇಗಿರ್ತದೋ ಆ ಒಂದು ಸಂದರ್ಭದಲ್ಲಿ ನನ್ನ ಪ್ರಶ್ನೆಯನ್ನು ಕೇಳಿದ್ದೇನೆ. ಸೆಕೆಂಡ್ ಒನ್ ಎಕ್ಸ್ಟ್ರಾಕ್ಟ್, ಐ ಮಸ್ಟ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್. ನಾನು ಅವ್ರದ್ದು ಆಲಿಸ್ಬೇಕು, ಅವರನ್ನು ನೋಡಬೇಕು ಅಂತ ಹೇಳ್ತಾನೆ. ಹೂ ಸೆಡ್ ದಿಸ್? ಬಿ, ಹೂ ಈಸ್ ಹಿಮ್ ರೆಫರ್ ಇನ್ ದ ಎಕ್ಸ್ಟ್ರಾಕ್ಟ್? ಸಿ, ವೈ ಡಿಡ್ ಹಿ ಸೇ ಸೋ? ವೈ ಡಿಡ್, ಏಕೆ ಈ ಮಾತನ್ನು ಹೇಳಿದ? ಎಸ್, ಮೈ ಡಿಯರ್ ಫ್ರೆಂಡ್, ಒನ್ಸ್ ಅಗೈನ್ ಥ್ಯಾಂಕ್ ಯು ಒನ್ ಅಂಡ್ ಆಲ್.